ಆರ್ಡರ್ಸ್ನ ಹೇಗೆ ಚೆಕ್ ಮಾಡ್ಕೋಬೇಕು ಅಂತ. ಆರ್ಡರ್ಸ್ ಬರೋದು ನಮಗೆ ನೋಟಿಫಿಕೇಷನ್ ಥರ ಏನೂ ಬರ್ತಿಲ್ಲ, ಇಲ್ಲಿವರೆಗೂ ನನಗಂತೂ ಬಂದಿಲ್ಲ, ಗೊತ್ತಿಲ್ಲ ಬರುತ್ತೆ ಬರಲ್ಲ ಅಂತ. ಬಟ್ ನಾವು ಎವ್ರಿ ಹಾಫ್ ಆನ್ ಅವರು ಚೆಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಮೀಶೋ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಮಗೆ ಇಂಟರ್ಫೇಸಲ್ಲಿ ತೋರಿಸುತ್ತೆ ಎಷ್ಟು ಪೆಂಡಿಂಗಲ್ಲಿದೆ. ಪೆಂಡಿಂಗಲ್ಲಿರೋದು ನಮ್ಗೆ ಅವಾಗ ಬಂದಿರೋದು ಆರ್ಡರ್ ಅಂತ. ಸೊ ಅದಾದಮೇಲೆ ನಾವು ಪೆಂಡಿಂಗ್ ಟ್ಯಾಬ್ಗೆ ಹೋಗಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ ಪೆಂಡಿಂಗ್ ಟ್ಯಾಬಲ್ಲಿ ಹೋಗಿ ಚೆಕ್ ಮಾಡಬೇಕು. ಎಷ್ಟಾದರೆ ಬಂದಿರುತ್ತೋ ಅಷ್ಟು ಕೂಡ ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ನಾವಿಲ್ಲಿ ಬ್ಲೂ ಕಲರಲ್ಲಿ ಅಕ್ಸೆಪ್ಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕೆಲವೊಂದು ಸರ್ತಿ ಟೆಕ್ನಿಕಲ್ ಇಶ್ಯೂಸಿಂದ ಎರರ್ ಅಂತ ಬರುತ್ತೆ, ಬಟ್ ಸ್ಟಿಲ್ ಅದು ರೆಡಿ ಟು ಶಿಪ್ಗೆ ಮೂವ್ ಆಗಿರುತ್ತೆ. ಆ್ಯಂಡ್ ಪೆಂಡಿಂಗಲ್ಲಿ 1 ಅಂತ ತೋರಿಸ್ತಾ ಇರುತ್ತೆ. ಸೊ ಇನ್ನೊಂದು ಸರಿ ನಾವು ಬ್ಯಾಕ್ ಬಂದು ಚೆಕ್ ಮಾಡಿದ್ರೆ ಅದು ಅಲ್ಲಿ ಮತ್ತೆ 0 ಆಗಿಬಿಡತ್ತೆ. ಸೊ ಈ ಥರ ಆರ್ಡರ್ಸ್ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತ ಬಂತಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ರೆಡಿ ಟು ಶಿಪ್ ಟ್ಯಾಬ್ಗೆ ಹೋಗಿ ಲೇಬಲ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ಲೇಬಲ್ನ ಡೌನ್ಲೋಡ್ ಮಾಡಿರೋ ಯಾವಾದರೂ ಇದ್ರೂ ಕೂಡ ಇಲ್ಲೇ ತೋರಿಸ್ತಿರತ್ತೆ. ಆ್ಯಂಡ್ ನಾವು ಲೇಬಲ್ ಡೌನ್ಲೋಡ್ ಮಾಡಿದ ಮೇಲೆ ನಮಗೆ ಡೆಲಿವರಿ ಪಾರ್ಟ್ನರ್ ಯಾರು ಅಂತ ತೋರಿಸುತ್ತೆ. ಬೇರೆ ಬೇರೆ ಥರ ಡೆಲಿವರಿ ಪಾರ್ಟ್ನರ್ಸ್ ಇದ್ದಾರೆ ಮೀಶೋದಲ್ಲಿ. ಸೊ ಇಲ್ಲಿ ಡೆಲಿವರಿ ಪಾರ್ಟ್ನರ್ ಯಾರು ಅಂತ ಗೊತ್ತಾಗಬೇಕಂದ್ರೆ ನಾವು ಲೇಬಲ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಲೇಬಲ್ ಡೌನ್ಲೋಡ್ ಆದಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ನಮಗೆ ಡೌನ್ಲೋಡೆಡ್ ಅಂತ ತೋರಿಸುತ್ತೆ. ಸೊ ಇವಾಗ ಅದು ರೆಡಿ ಟು ಶಿಪ್ ಅಂದರೆ ನಮಗೆ ಈ ಥರ ಡೌನ್ಲೋಡ್ ಮಾಡಿದ ತಕ್ಷಣವೇ ನಮಗೆ ಲೇಬಲ್ ಅನ್ನೋದು ಡೌನ್ಲೋಡ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿಕೊಂಡು ಜೆರಾಕ್ಸ್